ರೇಣುಕಾಸ್ವಾಮಿ ಸಾವನ್ನಪ್ಪಿದಾಗ ಪ್ರಕರಣದ 2ನೇ ಆರೋಪಿ ದರ್ಶನ್ ಸ್ಥಳದಲ್ಲೇ ಇದ್ರು. ದರ್ಶನ್ ಹಲ್ಲೆಗೆ ರೇಣುಕಾಸ್ವಾಮಿ ನರಳಿ ಸಾವನ್ನಪ್ಪಿದ್ದಾರೆ. ರೇಣುಕಾಸ್ವಾಮಿಗೆ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿ ಗ್ಯಾಂಗ್ ಅಂದುಕೊಂಡಿತ್ತು. ಅದಾದ ನಂತರ ಅಲ್ಲೇ ಆತ ಸಾವನ್ನಪ್ಪಿರುವುದು ಗ್ಯಾಂಗ್ಗೆ ಕನ್ಫರ್ಮ್ ಆಗುತ್ತೆ. ಅಷ್ಟೆಲ್ಲ ಹೊಡೆದ ಬಳಿಕ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ದರ್ಶನ್ ಎಸ್ಕೇಪ್ ಆಗುವುದಕ್ಕೆ ಮುಂದಾಗ್ತಾರೆ. ಆದ್ರೆ ಎಸ್ಕೇಪ್ ಆಗೋದಕ್ಕೂ ಮುನ್ನ ಶವವನ್ನ ಎಲ್ಲಾದ್ರೂ ಎಸೆಯುವಂತೆ ಹೇಳಿ ಹೊರಟಿದ್ರಂತೆ ನಟ ದರ್ಶನ್. ಶವ ಎಸೆಯೋಕೆ ಹೋದಂತಹ 3 ಮಂದಿಗೆ 30 ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಡುವುದಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡಿ ಆ ಹಣವನ್ನ ಹಸ್ತಾಂತರ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಖುದ್ದು ನಟ ದರ್ಶನ್ ಕ್ರಮವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಯಿತು ಅನ್ನುವಂತಹ ಡೀಟೇಲ್ಸ್ ನ ನೀವು ಆಗ್ಲೇ ಗಮನಿಸಿದ್ರಿ. ಎತ್ತಿ ಎಸೀತಾರೆ. ಅಲ್ಲಿ ನಿಲ್ಸಿದ್ದಂತಹ ಜಪ್ತಿ ಮಾಡಿದ್ದಂತಹ ಆ ವೆಹಿಕಲ್ಸ್ ಗಳಿಗೆ ತಗೊಂಡೋಗಿ ಬಡಿತಾರೆ ರೇಣುಕಾಸ್ವಾಮಿಯನ್ನ. ಅದರ ಪರಿಣಾಮ ಏನು? ತಲೆಗೆ ತೀವ್ರವಾದಂತಹ ಗಾಯ ಆಗುತ್ತೆ, ದೇಹದ ಮೇಲೆಲ್ಲ ಗಾಯ ಆಗುತ್ತೆ, 39 ಗಾಯಗಳು, ತೀವ್ರ ರಕ್ತಸ್ರಾವ ಆಗುತ್ತೆ. ಆಘಾತದಿಂದ ರೇಣುಕಾಸ್ವಾಮಿ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾನೆ. ಹಾಗೆ ಪ್ರಾಣವನ್ನ ಕಳ್ಕೊಂಡಾಗ ಅಂತಹ ಪೈಶಾಚಿಕ ಕೃತ್ಯವನ್ನ ಮೆರಿತಾ ಇದ್ದಂತಹ ಗ್ಯಾಂಗ್ಗೆ ರೇಣುಕಾಸ್ವಾಮಿ ಬಿದ್ದಿದ್ದನ್ನ ನೋಡಿ, ಉಸಿರಾಡದೆ ಅಲುಗಾಡದೆ ಬಿದ್ದಿದ್ದನ್ನ ನೋಡಿ ಸತ್ತಿಲ್ಲ, ಪ್ರಜ್ಞೆ ತಪ್ಪಿರಬಹುದು ಅಂತ ಅನ್ಕೊಂಡ್ಬಿಡುತ್ತಂತೆ ಗ್ಯಾಂಗ್. ಅದಾದ ನಂತರ ಮತ್ತೆ ಹಲ್ಲೆ ಮಾಡಿದ್ರು, ಮತ್ತೆ ಕಾಲಿಂದ ತುಳಿದ್ರು. ಯಾವಾಗ ಬಾಡಿ ಮೂವ್ಮೆಂಟ್ ಆಗೋದಿಲ್ವೋ ಆಗ ರೇಣುಕಾಸ್ವಾಮಿಯ ಜೀವ ಹೋಗಿರೋದು ಕನ್ಫರ್ಮ್ ಆಗುತ್ತೆ. ಆಗ ಇವ್ರಿಗೆಲ್ಲ ಮೈ ಮೇಲೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಂತಹ ಸಂದರ್ಭದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗುವಂತಹ ಪ್ಲಾನ್ ರೆಡಿ ಆಗುತ್ತೆ. ಮೊದಲಿಗೆ ದರ್ಶನ್ನೇ ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾರಂತೆ. ಹಾಗೆ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥವರಿಗೆ ಈ ಶವವನ್ನ ತಗೊಂಡೋಗಿ ಎಸೀರಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಶವವನ್ನ ಎಸೆಯುವುದಕ್ಕೂ ಕೂಡ 30 ಲಕ್ಷ ರೂಪಾಯಿ ಹಣದ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾರು ಶವವನ್ನ ಎಸೆಯೋಕೆ ಹೋಗ್ತಾರೋ ಅವ್ರಿಗೆ ಹಣ ಕೊಡಿ, 5 ಲಕ್ಷ ರೂಪಾಯಿ ಮಾತುಕತೆಯಾಗಿರುತ್ತೆ. ಅವ್ರಿಗೆ ಹಣ ಕೊಡಿ ಅಂತ ಹೇಳಿ ಮಾತುಕತೆಯಾಗಿದೆ. ಆ ರೀತಿಯಾದಂತಹ ಮಾತುಕತೆ, ಹಣ ಅವರಿಗೆ ಹೋಗಿದ್ದು ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.